ನನ್ನ ಹೆಸರು ಹರೀಶ್ ಅಂತ. ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಅಕ್ಕೆಬಳ್ಳ ಹೋಬಳಿ ವನ್ನನಹಳ್ಳಿ ಗ್ರಾಮ ಅಂತ ಇದು. ಇಲ್ಲೇ ಬಿಲ್ಲಿಂಗೇಶ್ವರ ಫಾರ್ಮ್ ಹೌಸ್ ಅಂತ ಬರುತ್ತೆ ನಮ್ದು. ಅಲ್ಲಿ ಮೇನ್ ರೋಡ್ ಇಂದ ಒಂದು 1/2 ಕಿಲೋಮೀಟರ್. ಇಲ್ಲಿ ಏನು ಅಂತ ಅಂದ್ರೆ, ನಾನು ಕಮರ್ಷಿಯಲ್ ಆಗಿ ಎಲ್ಲಾನು ಮಾಡ್ಬೇಕು, ಎಲ್ಲಾನು ಒಂದು ವ್ಯವಸ್ಥಿತವಾಗಿ ಮಾಡ್ಬೇಕು, ಎಲ್ಲ ಇರ್ಲಿ ನನ್ನ ಜಮೀನಲ್ಲಿ, ಯಾವ್ದು ಇರೋದ್ ಬೇಡ ಅಂತ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈಗ ಇದೇನು ಮೆಣಸನ್ನ ಇದೇನು ನಾನು ಹಮ್ ತಂದು ನಟ್ಟಿದ್ದಲ್ಲ. ಇದು ಆಕ್ಚುಲಿ ಅಲ್ಲ ಸಾರಿ ಗಿಡ ತಂದು ನಟ್ಟಿದ್ದಲ್ಲ. ಹಂಬನ್ನ ಇಲ್ಲಿ ನಮ್ಮ ಸ್ನೇಹಿತರು ಒಬ್ರವ್ರೆ, ಇಲ್ಲಿ ಸಣ್ಣಣ್ಣ ಅಂತ, ಚೋಟಣ್ಣರ ಸಣ್ಣಣ್ಣ ಅಂತ, ಅವ್ರ ಹತ್ರ ಒಂದು 10 ಬಳ್ಳಿನ ಕಡ್ಕೊಂಡ್ಬಂದು ಅದನ್ನ ನಾಟಿ ಮಾಡಿದ್ದೆ ಅಷ್ಟೇ ನಾನು. ಇವಕ್ಕೆ ಸುಮಾರು ಮಾಡಿದ್ದೆ. ಇವಕ್ಕೆಲ್ಲ ದನಗಿನ ಕಟ್ಟಾಕಿ ನಮ್ಮ ಅಮ್ಮವರು ಸ್ವಲ್ಪ ಕೇರ್ ಇಲ್ದಾನೆ ಮೇಯಿಸ್ಬಿಟ್ರು. ಆಗ ಆ ಟೈಮಲ್ಲಿ ಎಲ್ಲ ಹೊಂಟೋದು. ಅದ್ರಲ್ಲಿ ನಾನು ಇವನು ಮೇಯ್ಕೊಂಡ್ಬಿಟ್ಟಿದ್ದು ದನಗಳು. ಅದ್ರಲ್ಲಿ ಸ್ವಲ್ಪ ನಾನೇ ಸ್ವಲ್ಪ ಕೇರ್ ಮಾಡಿ ಎಲ್ಲ ಸ್ವಲ್ಪ ನೀರ್ಗೀರೆಲ್ಲ ವ್ಯವಸ್ಥೆ ಮಾಡಿ ಒಂದ್ ಸ್ವಲ್ಪ ಸ್ಪೆಷಲ್ ಕೇರ್ ಮಾಡಿ ಇಷ್ಟನ್ನ ಕಾಪಾಡ್ದೆ. ಈಗ ಎಲ್ಲಾಕು ಮಾಡಿದೀನಿ ಮೆಣಸು. ಆದ್ರೆ ಆ ಟೈಮಲ್ಲಿ ಉಳ್ಕೋತು. ಬಟ್ ನಾನು ಏನೋ ಒಂದ್ ಹಳ್ಳಿ ಮನೆ ಪರ್ಪಸ್ಗೆ ಒಂದ್ 2, 3, 4 ಬಳ್ಳಿ ಇರ್ಲಿ, ನಮಗೂ ಯಾಕೆ ಹೊರಗಡೆ ಎಲ್ಲ ಕೊಂಡ್ಕೊಂಡ್ಬರ್ಬೇಕು, ನಾವ್ ರೈತರಾಗಿ ನಮಗೂ ಇರ್ಲಿ, ಏನಾದ್ರು ಮಾಡೋಣ. ಒಂದು ಮೆಣಸು ಒಂದು ಯಾವ ತರ ಇರುತ್ತೆ ಅಂತ ಇದಿಲ್ಲ ನಮ್ಗೆ, ಐಡಿಯಾ ಇಲ್ಲ. ಮಾಡ್ಬೇಕು ಅಂತ ಮಾಡ್ದೆ. ಅದು ನೋಡಿದ್ರೆ ಚೆನ್ನಾಗೇ ಬಂತು. ಏನಂದ್ರೆ ಏನು, ನಾನು ಇವು ನಟ್ಟಿರೋದಷ್ಟೇ. ನಡ್ಬೇಕಾದ್ರೆ ಒಂದೊಂದ್ ಮಂಕ್ಳಿ ಗೊಬ್ಬರ ಹಾಕಿದೆ, ಹಟ್ಟಿ ಗೊಬ್ಬರನ ಅಷ್ಟೇ. ರಾಸಾಯನಿಕ ಅಂತೂ ಟಚ್ಚೇ ಮಾಡಿಲ್ಲ. ನೀರ್ ಮಾತ್ರ ಮೀಡಿಯಮ್ ಕೊಡ್ತೀನಿ, ಒಂದು ಅವರೇಜ್ ಅಲ್ಲಿ ನೀರ್ ಕೊಡ್ತೀನಿ. ನೋಡಿ ಇಲ್ಲೇ ಡ್ರಿಪ್ ಮಾಡಿದೀನಿ, ಸ್ಪ್ರಿಂಕ್ಲರು. ಕರೆಂಟ್ ಬಂದಾಗ ಆನ್ ಮಾಡ್ತೀನಿ, ಬೇಕಾದಾಗ ಅವಶ್ಯಕತೆ ಇದ್ದಾಗ ಬಿಡ್ತೀನಿ, ಸ್ಪ್ರಿಂಕ್ಲರ್ ಅಲ್ಲಿ ಹೋಗುತ್ತೆ ಅಷ್ಟೇ. ಬಟ್ ಕ್ವಾಲಿಟಿ ಏನು ತೊಂದರೆ ಕೊಟ್ಟಿಲ್ಲ, ವ್ಯವಸ್ಥಿತವಾಗಿ ಬಿಡೋದು. ಬಟ್ ಹೋದ್ಸತಿ ಒಂದ ಟೋಟಲ್ಲು 12 kg ಸಿಕ್ಕಿತ್ತು. 12 kg ಹೋದ್ಸತಿ. ಇಷ್ಟರಲ್ಲಿ ಎಲ್ಲ ರೈಟ್ ಒಂದು 450 ಕೊಟ್ಟಿದೆ. ಏನ್ ಲಾಸ್ ಏನಿಲ್ಲ. ಕೆಜಿ 450 ಕೊಟ್ಟಿದೆ. ಹಾಗಾಗಿ ನಮ್ ರೈತರುಗಳು ಒಂದನ್ನ ಮಾಡೋದ್ಕಿಂತ ಹಿಂಗೆ ಒಂದು ಕಮರ್ಷಿಯಲ್ ಆಗಿ ಎಲ್ಲಾ ರೀತಿ ಇಟ್ಕೊಂಡು ಮಾಡಿದ್ರೆ, ಸಮಗ್ರವಾಗಿ ಕೃಷಿ ಮಾಡಿದ್ರೆ ಈ ರೀತಿ ಒಂದ್ ಸ್ವಲ್ಪ ಆದಾಯ ಕಾಣ್ಬೋದು ಅಂತ ನನ್ನ ಅನಿಸಿಕೆ. ಆಮೇಲೆ ನೋಡಿ ಸರ್, ಈ ಗಿಡ ಇದೆಯಲ್ಲ ಸರ್, ಈ ಗಿಡ ಎಷ್ಟು ಇದಿದೆ ಅಂತಂದ್ರೆ ಏನು ಅದಲ್ಲ. ಇವರು ಮೊನ್ನೆ ನಮ್ಮ ಸ್ನೇಹಿತರಾದ್ರ ವನ್ನೇಗೌಡ್ರು, ಅವರು ಮಾತಾಡೋ ರೈತ್ರೆ. ಅವ್ರು ಇಲ್ಲಿ ನಮ್ಮ ತೋಟಕ್ಕೆ ಒಂದು ಸ್ಪೆಷಲ್ ಒಂದು TCಗೆ ಅಪ್ರೂವಲ್ ಮಾಡಿಸಿದೆ, ಅದ್ ಮಾಜೂರ್ ಮಾಡಕ್ಕೆ ಅಂತ ಬಂದಿದ್ರು. ಸೊ ಅವರು ನೋಡಿ ಹೇಳ್ತಾ ಇದ್ರು ಈ ಗಿಡನ, ಸ ಏನ್ ಹಾಕಿದ್ರಿ ಹರೀಶು, ಇದಕ್ಕೆಲ್ಲ ಏನ್ ಮಾಡಿದ್ಯಾ, ಈ ತರ ಬಂದಿದ್ಯಲ್ಲ, ನನ್ಕಿಂತಲೂ ಚೆನ್ನಾಗಿ ಬಂದಿದ್ಯಲ್ಲ ಅಂತ. ನಾನು ಏನೇನು ಮಾಡಿಲ್ಲ. ಅವ್ರು ಹೇಳಿದ ಆಶ್ಚರ್ಯ ಆಯ್ತು ನನಗೆ. ಅಣ್ಣ ಏನು ಮಾಡಿಲ್ಲ ನಾನು, ಆಮೇಲೆ ನಟ್ಟಿದೀನಿ, ಗೊಬ್ಬರ ಹಾಕಿ ನಟ್ಟಿದೆ, ಇನ್ನೇನ್ ಮಾಡಿಲ್ಲ. ಬಟ್ ನಾನು ಒಂದು ತಿಂಗಳಿಗೆ 2 ತಿಂಗಳಿಗೆ ಒಂದೊಂದು ಟೈಮ್ ಸ್ವಲ್ಪ ಗಂಜಾ ತಂದು ಹೋಯ್ತೀನಿ. ಗಂಜಲನ ಅಲ್ಲಿ ಒಂದು ನಮ್ದು ದನಗಳಿಗೆ ಹೊರಗಡೆ ಬರ್ಲಿಕ್ಕೆ ಗಂಜಾ ತೊಟ್ಟಿ ಮಾಡಿದೀನಿ. ಅದನ್ನ ಸ್ವಲ್ಪ ತಳ್ಳಗ, ಅದು ಜಾಸ್ತಿ ಹಾಕ್ಬಾರ್ದು, ಹಾಕೋದು ಸುಟ್ಟೋಗ್ಬಿಡ್ತದೆ. ಸೊ ನೋಡಿ ಒಂದು 2 ತಿಂಗಳು 3 ತಿಂಗಳು ಆತರ ಇದ್ ಮಾಡ್ತೀನಿ. ಅಷ್ಟ್ ಬಿಟ್ರೆ ಒಂದ್ 2-3 ಸತಿ ಜೀವಾಮೃತ ಮಾಡಿ ಕೊಟ್ಟಿದ್ದೀನಿ. ಜೀವಾಮೃತನು ಮಾಡ್ತೀನಿ. ಈಗ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ. ಜೀವಾಮೃತನು ಮಾಡಿಕೊಟ್ಟಿದ್ದೆ. ಅಷ್ಟ್ ಬಿಟ್ರೆ ಏನು ಕೊಟ್ಟಿಲ್ಲ. ನೋಡಿ ಇಳುವರಿ ಆ ತರ ಬಿಟ್ಟಿದೆ. ಜೀವಾಮೃತನ ಸರ್ ಒಂದು ಪ್ಲಾಸ್ಟಿಕ್ ಡಬ್ಬಿ ತಂದಿದ್ದೀನಿ. ಆ ತರದ 3 ತಂದಿದ್ದೀನಿ. ನೋಡೋಣ ಮಾಡೋಣ, ಮೊದಲ ಪ್ರಯತ್ನ ಅಂತ ತಂದಿದೆ. ಅದಕ್ಕೆ ನಾನು ಒಂದ 20 kg ಸಗಣಿ ಕಲೆಕ್ಟ್ ಮಾಡ್ತೀನಿ. ನಮ್ ನಾಟಿ ಹಸುಂದು, ನಮ್ದೇ ಒಂದ್ 2-3 ಹಸ ಇದೆ, ಮತ್ತೆ ಎಮ್ಮೆನೂ ಇದೆ ನಮ್ದು. ಕಲೆಕ್ಟ್ ಮಾಡಿ ಅದಕ್ಕೆ ಒಂದ 15 ಲೀಟರ್ ಅಷ್ಟು ಇದು ಗಂಜಲ ಹಾಕ್ತೀನಿ. ಮತ್ತೆ ನಮ್ದ ದ್ವಿದಳ ಧಾನ್ಯದ ಕಾಳು ಹಿಟ್ಟು ಇದೆ, ಹುಳ್ಳಿಕಾಳದು ಸಾಮಾನ್ಯ ನಾನು ಇದ್ ಮಾಡ್ಸಿ ಮಿಲ್ ಮಾಡಿಸಿ ಅದೊಂದು ಇದ್ ಮಾಡ್ತೀನಿ, ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನ ಒಂದು ಬಕೆಟ್ಗೆ ಮೊದ್ಲು ಸಗಣಿ ಹಾಕಿ ಕಲಸಿ ಗಂಜದ ಜೊತೆ, ಅದ್ರ ಜೊತೆಗೆ ಇದು ನಮ್ಮ ದ್ವಿದಳ ಧಾನ್ಯದ ಏನ್ ಹಿಟ್ ಮಾಡಿರ್ತೀವಿ ಅದೊಂದು kg ಮಿಕ್ಸ್ ಮಾಡ್ತೀನಿ. ಆಮೇಲೆ ಬೆಲ್ಲ ಅಂತ ಅಂದ್ರೆ ಆದಷ್ಟು ಈ ರಾಸಾಯನಿಕ ಮುಕ್ತವಾಗಿರ್ಬೇಕು. ಕಪ್ಪು ಬೆಲ್ಲ ಆದ್ರೆ ಬೆಟರ್. ಕಪ್ಪು ಬೆಲ್ಲ ಸಂತಲ್ ತರ್ತೀನಿ, ನಮ್ ಕಿಕ್ಕೇರಿ ಸಂತಲ್ ಬರ್ತದೆ. ಸೊ ಅದ್ ತರ್ತೀನಿ. ಅದ್ ಬಿಟ್ರೆ ನಮ್ಮ ಆರ್ಗ್ಯಾನಿಕ್ ಕೇರ್ಪೇಟೆಯಲ್ಲಿ ನಮ್ಮ ಆರ್ಗ್ಯಾನಿಕ್ ನಾವು ಮೆಂಬರ್ ಆಗಿದ್ವಿ. ನಮ್ಮ ನಾಗೇಗೌಡರು ತರ್ಸ್ಕೊಡ್ತಾರೆ. ಅಲ್ಲೂ ತಂದು ಪುಡಿ ಮಾಡಿ ಅದೊಂದು 2 kg 3 kg ಅಷ್ಟು ಹಾಕ್ತೀನಿ. ನೆಕ್ಸ್ಟ್ ನಮ್ಮ ಜಮೀನ್ದು ನಾನು ಯಾವ್ದಕ್ಕೆ ಹಾಕ್ಬೇಕು ಅಂತ ಹೇಳ್ತೀನಿ, ಅದ್ರದ್ದೊಂದು 2 ಇದು ಮಣ್ಣು ಇಷ್ಟನ್ನ ಮಿಕ್ಸ್ ಮಾಡಿ ಅದ್ರ ಜೊತೆ ಸ್ವಲ್ಪ ಮಜ್ಜಿಗೆನೂ ಸೇರಿಸ್ತೀನಿ. ಇಷ್ಟೆಲ್ಲ ಸೇರಿಸಿ ಮಾಡ್ತೀನಿ.
ಮಾಡಿ ಅದನ್ನ ಒಂದ್ 15 ದಿನ ಒಂದ್ ಸೈಡು ಅದನ್ನ ಕಲಕ್ಬೇಕು, ಒಂದೇ ಸೈಡು ಕಲಕಿ ಬೆಳಿಗ್ಗೆ ಸಾಯಂಕಾಲ 2 ಟೈಮ್ 3 ಟೈಮ್ ಕಲಕಿ ಅದನ್ನ ಬಿಸಿಲು ಬೀಳ್ದಂಗೆ ಇಟ್ಕೊಂಡು ಅದನ್ನ ಒಂದು ವಾರ 10 ಡೇಸ್ ಆದ್ಮೇಲೆ ಗಿಡಗಳಿಗೆ ಗೆಡ್ಗೆ ಹುಯ್ತೀನಿ, ಆತರ ಮಾಡ್ತೀನಿ. ಮತ್ತೆ ಈಗ ಸ್ಟಾಪ್ ಮಾಡಿದೀನಿ, ಈಗ ತಿರ್ಗಾ ಸ್ಟಾರ್ಟ್ ಮಾಡ್ಬೇಕು. ಅದು ಒಂದ್ ಸ್ವಲ್ಪ ಕಾರಣಾಂತರಗಳಿಂದ ನಾನು ಏನೋ ಬೇರೆ ಕೆಲ್ಸಗಳಿದ್ರಿಂದ ಈಗ ಒಂದ್ ಸ್ವಲ್ಪ ಸ್ಟಾಪ್ ಮಾಡಿದೀನಿ. ಈಗ ನೆಕ್ಸ್ಟ್ ಇದ್ರಲ್ಲಿ ಮಾಡ್ತೀನಿ. ಅಷ್ಟು ಕೊಟ್ಟಿದ್ದೀನಿ ಅಷ್ಟೇ, ಬಟ್ ಚೆನ್ನಾಗಿದೆ, ಎಲ್ಲ ಇಳುವರಿನೂ ಚೆನ್ನಾಗಿದೆ. ಈಗ ನೋಡಿ ಇದೆಲ್ಲ ಹಾರ್ವೆಸ್ಟಿಗೆ ಬಂದಿದೆ, ಈಗ ಹಾರ್ವೆಸ್ಟಿಗೆ ಬಂದಿದೆ ಸರ್. ಇದು ಇಲ್ಲೆಲ್ಲ ನೋಡಿ, ಇಲ್ಲಿ ಎಲ್ಲ ಕೆಂಪು ಬಿಡ್ತಾ ಇದೆ ನೋಡಿ, ಎಲ್ಲ ಮೇಲೆಲ್ಲ ಕಟಾವ್ ಮಾಡ್ಬೇಕಿದೆಲ್ಲ. ಚೆನ್ನಾಗ್ ಬಂದಿದೆ ನೋಡಿ ಇಲ್ಲಿ. ನೋಡಿ ಇಲ್ಲಿ ಸರ್, ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ರೆಡ್ ಆಗಿದೆ ನೋಡಿ. ರೆಡ್ ಆಯ್ತು ಅಂದ್ರೆ ಫುಲ್ ಬತ್ತು ಅಂತ. ಟೋಟಲಿ ಇದನ್ನೇ ಕಟಾವ್ ಮಾಡ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಪೂರ್ತಿ ರೆಡ್ ಬೇಡ ಸಾ, ಇಷ್ಟು ರೆಡ್ ಸಾಕು ನೋಡಿ. ಇಲ್ಲಿ 1 2 ರೆಡ್ ಆಯ್ತು ಅಂದ್ರೆ ಈಗ ಗೊನೆ ಬಂತು ಅಂತ, ಗೊನೆನೆ ಬಂತು ಅಂತ. ಈಗ ತೆಂಗಿನಕಾಯಿಲಿ ಹೆಂಗೆ ಒಂದು ತಳ್ಳ ಆಯ್ತು ಅಂತಂದ್ರೆ ಇಡೀ ಗೊನೆನೆ ಕೆರಕ್ತಾರೆ. ಸೊ ಆ ಸಿಸ್ಟಮ್ ಇದು ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಆಲ್ಮೋಸ್ಟ್ ಇದು ಬಂದಿದೆ, ಇದು ಕಟಾವ್ ಮಾಡ್ಬೋದು ಈಗ. ಬಟ್ ಒಂಚೂರು ರೆಡ್ ಆದಂಗ ನಾನು ಕಟಾವ್ ಮಾಡ್ಕೊ ಹೋಗ್ತೀನಿ ಎಲ್ಲಾನು. ನೋಡಿ ಇಲ್ಲಿ ಕೆಲವರು ಇಲ್ಲಿ ಇದಾಗಿ ಬಿದ್ದೆ ಹೋಗಿದೆ ನೋಡಿ. ನೋಡಿ ಇದೆಲ್ಲ ಹಾರ್ವೆಸ್ಟ್ ಆಗಿ ಅಕ್ಕಿ ತಿಂದು ಬಿಸಾಕಿರೋದು ತಳಗಡೆ. ಈ ತರ ಆಗುತ್ತೆ. ಸಪೋಸ್ ಕುಯ್ಲಿಲ್ಲ ಅಂದ್ರೆ ಬಿದ್ದೋಗುತ್ತೆ ಈ ತರ ಎಲ್ಲ. ಅಕ್ಕಿ ತಿಂದು ಎಲ್ಲ ತಿಂದ್ರೆ ಅಲ್ಲ, ಎಲ್ಲಾನು ನಾವೇ ತಿನ್ಬೇಕು ಅಂದ್ರೆ ಆಗಲ್ಲ ಸ. ಈ ಪ್ರಕೃತಿಲಿ ಇರೋದ್ರಿಂದ ಪ್ರಕೃತಿ ಪಕ್ಷಿ ಪ್ರಾಣಿಗಳು ತಿಂದಿದ್ದ ನಾವು ತಗೋಬೇಕು. ಹಂಗಂದ್ಬಿಟ್ಟು ನಾವೇ ತಿನ್ಬೇಕು, ಅದನ್ನ ಸಾಯಿಸ್ಬೇಕು. ಕೆಲವ್ರು ಹೇಳ್ತಾರೆ ಈ ಮರದಲ್ಲಿ ಜೇನ್ ಕಟ್ಟಿದ್ರೆ ಜೇನೆಲ್ಲ ಕಟ್ಟಿದ್ಯಲ್ಲಪ್ಪ ಸುಟ್ಟಾಕ್ಬಿಡಪ್ಪ, ಮಕ್ಕಳುಗಳು ಇರ್ತವೆ ಅವ್ರು ಓಡ್ತಾರೆ. ನನ್ಗೆ ಅದರಿಂದ ಏನು ತೊಂದರೆ ಆಗಿಲ್ಲ ಇಲ್ಲಿವರೆಗೂ. ಜೇನು ಈಗ ನಮ್ ರೈತರುಗಳು ತಿಳ್ಕೊಂಡವ್ರೆ ತೆಪ್ಪು. ಅದು ಕೆಲವು ಟೈಮಲ್ಲಿ ತೊಂದರೆ ಕೊಡ್ತದೆ. ಯಾವಾಗ ತೊಂದರೆ ಕೊಡ್ತದೆ ಅಂತಂದ್ರೆ ಕೆಲವು ಟೈಮಲ್ಲಿ ಅದಕ್ಕೇನೋ ಒಂದು ತೊಂದರೆ ಆದಾಗ ಮಾತ್ರ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತದೆ ಹೊರತು ಇಲ್ಲಿವರೆಗೆ ನನ್ನ ಹೊಲದಲ್ಲಿ ಬೇಕಾದ್ರೆ ಬನ್ನಿ ತೋರಿಸ್ತೀನಿ. 2-3 ತರ ಹೆಜ್ಜೆನು ಕಟ್ಟೆ ಇರ್ತದೆ. ಇಳುವರಿ ಜಾಸ್ತಿ, ಹೆಜ್ಜೆನ್ ಇದ್ದಷ್ಟು ಇಳುವರಿ. ರೈತನ ಮೊದಲನೇ ಮಿತ್ರ ಎರೆಹುಳು ನನಗೆ ಗೊತ್ತಿರಂಗೆ. ನೆಕ್ಸ್ಟ್ ಅದು ಜೇನು. ಆತರ 108 ನಮ್ಗೆ ಕ್ರಿಮಿಕೀಟಗಳು ನಮ್ಗೆ ಸಹಾಯ ಮಾಡ್ತವೆ. ಆದ್ರಿಂದ ರೈತರುಗಳು ಸ್ವಾವಲಂಬಿಯಾಗಿ ಎಲ್ಲಾ ರೀತಿ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಸರ್. ಆಮೇಲೆ ಇನ್ನೊಂದು ಇದ್ರದ್ದು ಬೆನಿಫಿಟ್ ಏನು ಅಂತಂದ್ರೆ, ಈಗ ನಾನು ಹಾಕಿರೋದು ಇದು ಬೊದ, ಇದು ವೇಸ್ಟ್ ಬೊದ ಅಂದ್ರೆ ಒಂದು ಬೊದ ಅಂತ ಮಾಡ್ಕೊಂಡಿದೀವಿ. ಇಲ್ಲಿ ಏನು ನಾವು ಮಾಡಕ್ಲಿ ಇಲ್ಲಿ ಏನು ಬೆಳೆಯಲ್ಲ ನಾವು. ಈ ಪ್ಲೇಸ್ಗೆ ನಾನು ಈಗ ಇಲ್ಲಿ ಸಿಲ್ವಾರ ನೆಟ್ಟಿದ್ದೇನೆ. ಆಕ್ಚುಲಿ ಸಿಲ್ವಾರ ನಾನೇನು ಮಾಡ್ಬೇಕು ಅಂತ ಮಾಡಿದ್ದಲ್ಲ, ಸುಮ್ನೆ ನೆಟ್ಟೆ. ಆಗ ಏನೋ ಒಂದು ಕಾನ್ಸೆಪ್ಟ್ ನಮ್ಮ ಫ್ರೆಂಡ್ಸ್ ಗಳೆಲ್ಲ ಮಾಡ್ತಿದ್ರಲ್ಲ ಅಂದ್ಬಿಟ್ಟು ನಾನು ತಂದು ಈ ನಮ್ಮ ಅರಣ್ಯ ಇಲಾಖೆಯಲ್ಲಿ ನಮ್ಮ ಬೋರೇಗೌಡರು ಅಂತ ಇದ್ದಾರೆ ನಮ್ಮ ಸ್ನೇಹಿತರು, ಅವರು ನಮ್ಗೆ ತಗೊಳ್ಳಿ ಅಂತ ಪ್ರೋತ್ಸಾಹ ಕೊಟ್ಟರು. ಸೊ ಹಂಗಾಗಿ ನೆಟ್ಟ ಇರ್ಲಿ ಗಿಡಗಳು ಅಂತ. ಸೊ ಹಂಗಾಗಿ ಮರ ಎಷ್ಟೋ ವರ್ಷ ನಾನು ಕೊಟ್ಬಿಟ್ಟಿದೀನಿ. ಇನ್ನು ಕೆಲವು ಮೆಣಸಿಗೆ ಅಂತೆಲ್ಲ ಪರ್ಪಸ್ ಆಗಿ ಬಿಟ್ಕೊಂಡಿದೀನಿ. ಸೊ ಈ ಮೆಣಸುನು ನಾನು ನನ್ನ ಜಮೀನಲ್ಲಿ ಮಾಡಿಲ್ಲ ಸರ್. ಇದೇನು ನೋಡಿ ಖಾಲಿ ಜಾಗ, ಇದು ವೇಸ್ಟ್ ಅಂತ ಜಾಗ. ಇದು ಈ ಜಾಗದಲ್ಲಿ ಮಾಡಿದೀನಿ. ಇಲ್ಲಿ ಏನು ಮಾಡ್ತಿತ್ತಿಲ್ಲ ನಮ್ಮ ರೈತರುಗಳು. ನಾನು ಹೇಳೋದೇನು ಅಂತಂದ್ರೆ, ಈ ಖಾಲಿ ಬೊದಗಳು ಏನ್ ಬಿಡ್ತಾರೆ, ಈ ಬೊದಗಳಲ್ಲಿ ಮಾಡ್ಕೊಬೋದಿವೆಲ್ಲ. ಈ ಬೊದಗಳು ಬರುವಂತದ್ದು ಸರ್ ಇದು. ಈಗ ನೋಡಿ ಸರ್, ಯಾವ ತರ ಈಗ ಇಳುವರಿ ಬಿಟ್ಟಿದ್ದೀನಿ. ಇದು ಏನ್ ಮಾಡ್ತಿದ್ದೆ ನಾನು, ಯಾವ ಲೆವೆಲ್ ಬಿಟ್ಟಿದೆ ನೋಡಿ. ಸೊ ಹಂಗೆ ಈ ಬೊದ್ನಲ್ಲಿ ಬರುವಂತದ್ದು ಇದು. ಆದಷ್ಟು ನಮ್ಮ ಹೆಚ್ಚಿನ ರೈತರುಗಳು ಇಂತಹ ವೇಸ್ಟ್ ಬೊದಗಳಲ್ಲಿ ಈ ತರ ಎಲ್ಲ ಬೆಳೆಗಳು ಮಾಡ್ಕೊಂಡ್ರೆ ಒಂಚೂರು ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ಭಾವನೆ. ಏನಾದ್ರು ಆದಾಯಗಳು ಈಗ ನಮ್ಗೆ ಒಂದು ವಾರದ್ದು 15 ದಿನದ್ದು ಏನಾದ್ರೂ ನಮ್ಗೆ ಚಿಕ್ಕ ಪುಟ್ಟಕ್ಕೆ ಒಂದು ಆರ್ಥಿಕ ನಮ್ಮ ಒಂದು ರೈತರ ಅನುಕೂಲಕ್ಕೆ ಒಂದು ಹೆಲ್ಪ್ ಆಗುತ್ತೆ ಈ ತರ ಮಾಡ್ಕೊಂಡಾಗ. ಕಮರ್ಷಿಯಲ್ ಆಗು ಸುತ ಹೆಲ್ಪ್ ಆಗುತ್ತೆ. ಬಟ್ ಆರ್ಥಿಕವಾಗಿ ನಮ್ಗೆ ಒಂದು ಚೆನ್ನಾಗಿರುತ್ತೆ ಅಂತ ಒಂದು ನನ್ನ ಭಾವನೆ. ಹಂಗಾಗಿ ಮಾಡಿದೀವಿ ಸರ್ ನಾವೇ. ಆಮೇಲೆ ನೋಡಿ ಇಲ್ಲಿ ಆ ಸೈಡ್ ಅಲ್ಲಿ ನೋಡಿ, ಈ ಸೈಡ್ ಅಲ್ಲೂ ಅದೇ ನರಕ್ಕೆ ಮರಗಳಿದೆ. ಇಲ್ಲಿ ಖಾಲಿ ಇತ್ತು ಮತ್ತೆ ಒಂದ್ ಟೈಮ್ ನೆಟ್ಟೆ. ಅದೇ ಸ್ವಲ್ಪ ನೀರಿನ ಅಭಾವದಿಂದ ಹೊಂಟೋಯ್ತು, ಸರಿಯಾಗಿ ನೀರ್ ಬಿಡ್ಲಿಲ್ಲ, ಕೇರ್ ಮಾಡ್ಲಿಲ್ಲ. ಸೊ ಅದರಿಂದ ಈಗ ನಾನೇ ವ್ಯವಸ್ಥೆ ಮಾಡಿದ್ದೀನಿ ನೋಡಿ. ಈಗ ಸ್ವಲ್ಪ ಇದಾಗ್ತಿತ್ತು ಮಳೆಗಾಲ, ಈಗ ಬೇಸಿಗೆ ಅಲ್ವಾ, ಎಲ್ಲ ಒಣಗ್ತಾ ಇತ್ತು. ಸೊ ಅದಕ್ಕಾಗಿ ನಾನೇ ಒಂದ್ ಲೈನ್ ತಗ್ಸ್ಬಿಟ್ಟು ಈ ತರ ಪಿಂಕ್ಲರ್ನು ಮಾಡ್ಕೊತಾ ಪಿಂಕ್ಲರ್ ಸಿಸ್ಟಮ್ ನಾನೇ ಮಾಡ್ಕೊತಾ ಇದ್ದೀನಿ. ಸ್ಪ್ರಿಂಕ್ಲರ್ ಸಿಸ್ಟಮ್ ನಾನೇ ಎಲ್ಲ ಇದ್ ಮಾಡ್ಕೊಂಡು ಲೈನ್ ತೆಗ್ಸ್ಬಿಟ್ಟು ಯಾರು ಲೇಬರ್ ಇಟ್ಕೊಳ್ಳೋದ ನಾನೇ ಒಂದು 10 ಗಂಟೆ ಬೆಳಿಗ್ಗೆ ಬಂದ್ರೆ ಒಂದು 10-11 ಗಂಟೆ ಗಂಟ ಈ ಕೆಲಸಗಳನ್ನು ಮಾಡ್ಕೋತೀವಿ. ಮಧ್ಯದಲ್ಲಿ ಮಾಡ್ಕೊಂಡು ನೋಡಿ ಇವು ಮಾಡಿದೀವಿ. ಮಧ್ಯದಲ್ಲೆಲ್ಲ ಗಿಡಗಳು ನೋಡಿ ಒಣಗ್ತಾ ಇತ್ತು. ಈಗ ಇದ್ ಬಿಡೋದ್ರಿಂದ ಚೆನ್ನಾಗಿ ಬೆಳೀತಾ ಇದೆ. ಈ ಗಿಡಗಳು ನೋಡ ಈಗ ಮಾಡಿದೀನಿ, ಮಧ್ಯಕ್ಕೆ ಎಲ್ಲಕ್ಕೂ ಕವರ್ ಮಾಡ್ತಾ ಇದೀನಿ ನಾನು. ಇವೆಲ್ಲ ಸಿಲ್ವರ್ ಮರ. ಈ ಕೆಲವರು
ಸಿಲ್ವರ್ ಮರ ಟೋಟಲ್ ನನ್ ಜಮೀನ್ ಸುತ್ತ ಒಂದ್ 2,000 ಇದ್ದವು. 2,000ದಲ್ಲಿ ಒಂದೂವರೆ ಸಾವಿರದ ಅಷ್ಟೇ ಹೆಚ್ಚು ಕಡಿಮೆ ಕೊಟ್ಬಿಟ್ಟಿದೀನಿ. ಇನ್ನೊಂದು 500 ಇರ್ಬೋದು ಸಹ. ಇವು ಮೆಣಸಿಗೆ ಅಂತೆಲ್ಲ ಪರ್ಪಸ್ ಬಿಟ್ಕೊಂಡಿದೀನಿ ಮಧ್ಯದಲ್ಲಿ. ಮೆಣಸ್ಗೋಸ್ಕರನೇ ಇದು ಇರ್ಲಿ ಅಂತ. ಯಾಕಂದ್ರೆ ನೋಡಿ ಅಲ್ಲಿ ತೆಂಗಿನ ಮರಕ್ಕೆ ಯಾವ್ದಕ್ಕೂ ಏನು ತೊಂದರೆ ಕೊಡಲ್ಲ. ಇದು ತೊಂದರೆ ಅಂತಾರೆ ಕೆಲವರು, ಇವೆಲ್ಲ ಯಾಕೆ ಬಿಟ್ಕೊಂಡಿದ್ಯಪ್ಪ ಕೇಳ್ಸಾಕ್ಬಿಡು ಹಂಗೆ ಹಿಂಗೆ ಅಂತಾರೆ. ಬಟ್ ಅದೇನೋ ನನಗೆ ಕೇಳ್ಸಕ್ ಇಷ್ಟ ಇಲ್ಲ. ನೋಡೋಣ ಅದು ಎಲ್ಲಾಗತ್ತೆ ಅದೇ ಮುರಿದ್ ಬಿದ್ದು ಹೋಗ್ಬೇಕು ಆ ಸಿಸ್ಟಮ್ ಅಲ್ಲಿ ನಾನು ಬಿಟ್ಕೊಂಡಿದೀನಿ. ನೋಡ ಅದಕ್ಕೆ ಸುಮ್ನೆ ವೇಸ್ಟ್ ಆಗೋದ್ ಬೇಡ. ಬದು ಅಲ್ವಾ, ಬದುನಲ್ಲಿ ಈಗ ಮೆಣಸು ಮಾಡಿದೀನಿ. ಈಗ ಇಲ್ಲಿ ನೀರು ಒಣಗ್ತಾ ಇತ್ತು. ಈಗ ಮೊನ್ನೆ ಮಾಡಿದೆ ಇದು ನೋಡಿ, ಇನ್ನೂ ಮುಚ್ಚಿಲ್ಲ, ಮುಚ್ಚಬೇಕಿದೆಲ್ಲ ನೋಡಿ. ಪಿಂಕ್ಲರ್ ನಾನೇ ಮಾಡಿದೀನಿ. ಈಗ ಈ ನೀರ್ ಬಿಡ್ತಾ ಇರೋದ್ರಿಂದ ಯಥೇಚ್ಛವಾಗಿ ಚೆನ್ನಾಗಿ ಬರ್ತದೆ ಇದು. ಸೊ ಹಂಗಿದ್ದೆ ಸರ್ ಇದು ಇದ್ರದೊಂದು ಇತಿಹಾಸ. ನಾನು ಮೋಸಂಬಿ ತಿನ್ಕೊಂಡ್ ಬಂದೆ ಒಂದಿನ. ಬಂದನು ಒಳ್ಳೆ ಚೆನ್ನಾಗಿತ್ತು, ಒಳ್ಳೆ ಸ್ವೀಟ್ ಇತ್ತು. ಅದನ್ನ ಬೀಜ ನೋಡೋಣ ಉಡ್ತದ ಇಲ್ವಾ ಅಂದ್ಬಿಟ್ಟು ಸುಮ್ಮನೆ ಹಿಂಗ್ ಹಾಕಿದೆ ಅಷ್ಟೇ. ನಾನು ಹಿಂಗ್ ಉಕ್ಬಿಟ್ಟು ಕಾಲಲ್ಲಿ ಹಿಂಗ್ ಅಮ್ಕಿದೆ ಅಷ್ಟೇ. ಈ 2 ಗಿಡನ ಹುಟ್ಟಿತ್ತು, ಅದ್ ಹಂಗೆ ಬಿಟ್ಟೆ ಸುಮ್ನೆ. ಇದು ಬದ್ನಲ್ಲಿ ಇದೆಯಲ್ಲ, ಇದರಿಂದ ನನಗೇನ್ ಸಮಸ್ಯೆ ಇರ್ಲಿ ಅಂದ್ಬಿಟ್ಟು ಬಿಟ್ಟೆ. ಅದು ಚೆನ್ನಾಗೇ ಬೆಳೀತಾ ಇದೆ. ಆಮೇಲೆ ಒಂದು ನೋಡಿ ಇಲ್ಲಿ ಈಗ ಈ ಮರಗಳಿಗೆ ಈಗ ಮೆಣಸೆ ಮಾಡ್ಬೇಕು ನೋಡಿ. ಇಲ್ಲಿ ಎಲ್ಲ ಮೆಣಸು ಹಬ್ಸ್ತಾ ಇದೀನಿ. ನೋಡಿ ಇದೆಲ್ಲ ಮೆಣಸು ಹಬ್ತಾ ಇದೆ ನೋಡಿ. ಎಲ್ಲ ಗಿಡಕ್ಕೂ ಮೆಣಸು ಹಬ್ತಾ ಇದೆ. ಈಗ ನಾನು ಬಳ್ಳಿಯಿಂದಲೇ ಮಾಡ್ಕೊಂಡಿದ್ದೀನಿ ಇದೆಲ್ಲ. ಕೆಲವು ಗಿಡನೂ ತರಿಸ್ದೆ ನರ್ಸರಿಯಿಂದ. ಇಲ್ಲಿ ನಮ್ಮ ಶ್ರವಣಬೆಳಗೊಳ ಅರುಣ್ ನರ್ಸರಿಯಿಂದಲೂ ತರಿಸಿದೆ. ಅವು ಯಾಕೋ ನಮ್ಮ ಭೂಮಿಗೆ ಸೆಟ್ ಆಗ್ಲಿಲ್ಲ. ಕೆಲವು 1-2 ಸಮಸ್ಯೆ ಕೊಟ್ಟು, ಅರ್ಧ ಬಂದು ಅರ್ಧ ಹೋದೋ. ಸೊ ನಾನು ನಂಬು ಏನೋ ಮಾಡ್ಕೊಂಡಿದ್ದೀನಿ. ನಂಬು ಪಕ್ಕ ಬರ್ತಾ ಇದೆ ಎಲ್ಲ. ಕಮರ್ಷಿಯಲ್ ಆಗಿ ಸ್ವಲ್ಪ ಲೇಟ್ ಬರ್ಬೋದು, ಬೆಳೆಯಕ್ಕೆ ಬರ್ತದೆ. ಒಟ್ನಲ್ಲಿ ಗಿಡ ಒಂದು ಕಾಪಾಡ ನೋಡಿ. ಆಮೇಲೆ ಇಲ್ಲಿ ನೋಡಿ, ಇದು ಬದಸ ಹಳ್ಳ ಒಂದು ದಿಂಡ್ವರ್ಸ್ ಇದೆ. ಇದು ಮಲ್ಚಿಂಗ್ ಸಿಸ್ಟಮ್ ಮಾಡ್ಕೊಂಡಿದೀನಿ ಈ ತರ. ಎಲ್ಲ ಮಲ್ಚಿಂಗ್ ಸಿಸ್ಟಮ್ ನೋಡಿ ಇಲ್ಲಿ ಸಾವಯವ ಇಂಗಾಲ ಹೆಂಗಿದೆ ಅಂದ್ರೆ ನೋಡಿ. ಇದು ಮಲ್ಚಿಂಗ್ ಏನಕ್ಕೆ ಮಾಡ್ಕೊಂಡ್ ನೋಡಿ ಎರೆಹುಳ ಹೇಳ್ಕೊಳಕ್ ಎರೆಹುಳಗಳು ಮೇಲೆ ಸಿಗ್ತವೆ ಇಲ್ಲಿ. ಆಮೇಲೆ ಈ ಗೊಬ್ಬರ ಹೆಂಗಿದೆ ಗೊತ್ತಾ ಇದು. ಈ ಗೊಬ್ಬರ ಯಾವ ಹಟ್ಟಿ ಗೊಬ್ಬರನು ಏನು ಮಾಡಕ್ಕಾಗಲ್ಲ. ಅಷ್ಟು ಸಾವಯವ ಇಂಗಾಲ ಇರೋದ್ರಿಂದ ಇದಿದೆ. ಇದ್ರ ಮಧ್ಯದಲ್ಲಿ ನೋಡಿ ಇಲ್ಲಿ ಮಧ್ಯಕ್ಕೆ ಅಡಕೆ ಕೊಟ್ಟಿದೀನಿ, ಒಂದು ಅಡಕೆ ಮಾಡಿದೀನಿ. ಆಮೇಲೆ ನಮ್ಗೆ ಕಮರ್ಷಿಯಲ್ ಆಗಿ ಈಗ ರಾಸಾಯನಿಕ, ಈಗ ನಮ್ಮ ಇದ್ರಲ್ಲಿ ನಾವು ತಿಂತಾ ಇರೋದೆಲ್ಲ ರಾಸಾಯನಿಕ ಫುಡ್ಗಳು ಸಾವಯವದಲ್ಲಿ ನಮ್ಮ ಮನೆ ಪರ್ಪಸ್ ಇರ್ಲಿ ಅಂತ. ಕಮರ್ಷಿಯಲ್ ಆಗಿ ಮಾಡ್ಲಿಲ್ಲ ಅಂದ್ರೂ ಮನೆ ಪರ್ಪಸ್ ಆಗಿರ್ಲಿ ಅಂತ ಗಿಡಗಳು ನಾವು ತಿಂದ್ಬಿಟ್ಟಿದ್ ಗಿಡಗಳು ನಾವು ತಿಂದಿದ್ ಬೀಜ ಹಾಕಿರೋದು ಅಷ್ಟೇ. ಇವು ಬೀಜ ಹಾಕಿದೀನಿ, ಹಂಗಂಗೆ ಉಟ್ಕೊಂಡಿದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಪಪ್ಪಾಯಿ ನೋಡಿ, ಇಲ್ಲಿ ಹರಕೆ. ಇದ್ರ ಮಧ್ಯದಲ್ಲಿ ಬಾಳೆ ಮಾಡಿದೀನಿ. ಬಾಳೆ ಕಂತಂದ್ ನಟ್ಟಿದೆ ನೋಡಿ. ಇದ್ರ ಮಧ್ಯದಲ್ಲಿ ತಿರ್ಗಾ ಪಪ್ಪಾಯಿ ಇಲ್ಲಿ ಮಧ್ಯದಲ್ಲಿ. ಇಲ್ಲಿ ಇದೇನು ಶಾಶ್ವತವಾಗಿ ಇರಲ್ಲ, ಹೋಗುತ್ತೆ. ಸೊ ಬಂದಷ್ಟು ನಮ್ ನಮ್ಗಿರ್ಲಿ ಕಮರ್ಷಿಯಲ್ ಆಗಿ ಅಲ್ದೇ ಇದ್ರು ನಮ್ ಪರ್ಪಸ್ ಮನೆ ಬೆಳಗ್ಗೆ ಇರ್ಲಿ ಅಂದ್ಬಿಟ್ಟು ನೆಟ್ಟಿದೀನಿ ಹಣ್ಣೆಲ್ಲ ಭಾರಿ ಸ್ವೀಟ್ ಇದೆ ತಿಂದಿದೀವಿ, ಸಕ್ಕ ಸ್ವೀಟ್ ಇದೆ. ಹಂಗೆ ನಂದೊಂದು ಅಭ್ಯಾಸ, ಎಲ್ಲೇ ಗಿಡಗಳೇ ಸಿಕ್ಕಿದ್ರು ನಡೋದು, ಒಂದ್ ಇದ್ ಮಾಡೋದು ಒಂದು ಅಭ್ಯಾಸ ಇದೆ ಹಾಗೆ ಎಲ್ಲ ಮಾಡ್ಕೊಂಡ್ ಬಂದಿದ್ವಿ ಇಲ್ಲಿ ಇದ್ರ ಮಧ್ಯದಲ್ಲಿ ನೋಡಿ. ಇವೇನು ಏನಂದ್ರೆ ಏನು ಒಂಚೂರು ಗೊಬ್ಬರ ತೋರಿಸಿಲ್ಲ ಇದಕ್ಕೆ. ರಾಸಾಯನಿಕ ಅಂತೂ ಟಚ್ ಒಂದು ಚೂರು ಟಚ್ ಮಾಡಿಲ್ಲ ರಾಸಾಯನಿಕ ಹಾಕದೇ ಇಲ್ಲ ನಾನು ಇವಕ್ಕೆ. ಅದು ನ್ಯಾಚುರಲ್ ಆಗಿ ಬಂದಿರೋದು ಅದ್ರ ಮಧ್ಯದಲ್ಲಿ ನೋಡಿ, ಅಲ್ಲಿ ಮೆಣಸು, ಇಲ್ಲಿ ಬಾಳೆ ನೋಡಿ ಇಲ್ಲೊಂದು ಬಾಳೆಗೊನೆ ಹೊಂಟಿದೆ. ಸೋಗನ್ ಸುಡಬಾರ್ದು. ನನ್ ದೃಷ್ಟಿಯಲ್ಲಿ ಸೋಗನ್ ಸುಟ್ರೆ ಅವ್ರ ರೈತರೇ ಅಲ್ಲ. ಜಮೀನ್ ವಿಷಯದಲ್ಲಿ ಒಂದು ತಾವು ಬೇಕಾದ್ರೆ ಹಾಕ್ಬಿಟ್ಟು ಕೊಳೆ ಹಾಕಿ ಅದನ್ನ ಸೋಗನ್ ಅಂತೂ ಸುಡ್ನೇ ಬೇಡದು. ಸುಟ್ಟದಾಗ ಏನಾಯ್ತದೆ ಅಂದ್ರೆ ನಮ್ಮ ಭೂಮಿಲಿರೋ ಸೂಕ್ಷ್ಮ ಜೀವಿಗಳು ಸತ್ತೋಗ್ತೆ. ಅಲ್ಲಿ ಎರೆಹುಳುಗಳಿರ್ಬೋದು, ಇನ್ನೊಂದಿರ್ಬೋದು. ಈಗ ಒಂದು ಪ್ಲೇಸ್ ಅಲ್ಲಿ ಸುಟ್ಬಿಡ್ತು ಅಂದ್ರೆ ಆ ಪ್ಲೇಸ್ ಅಲ್ಲಿ ಒಂದು 4 ವರ್ಷ 5 ವರ್ಷ ಏನು ಬರಲ್ಲ ಸರಿಯಾಗಿ. ಅಬ್ಸರ್ವ್ ಮಾಡ್ಬೋದು ನೀವು. ಬೇಕಾದ್ರೆ ಒಂದ್ಸತಿ ಬೆಂಕಿ ಹಾಕ್ಬಿಡಿ, ಅಲ್ಲೊಂದ್ ಏನೋ ಒಂದ್ ಇದ್ ನೋಡಿ, ಅಲ್ಲಿ ಬೇರೆ ಗಿಡಗಳು ಬೆಳೆಯಲ್ಲ ಅಲ್ಲಿ. ಅಲ್ಲಲ್ಲ, ಆ ಪ್ಲೇಸ್ ಅಲ್ಲಿ ಏನು ಭೂಮಿ ಈ ಪೋಷಕಾಂಶಗಳಿದೆ ಎಲ್ಲ ಸತ್ತೋಗಿರ್ತವೆ ಅಲ್ಲಿ. ಅದು ಕವರ್ ಆಗ್ಲಿಕ್ಕೆ 4-5 ವರ್ಷ ಬೇಕು. ಸೊ ಹಾಗಾಗಿ ಜಮೀನುಗಳಿಗೆ ನನ್ನ ದೃಷ್ಟಿಯಲ್ಲಿ ಬೆಂಕಿ ಇಟ್ಬಿಡ್ತು ನಾನು ಆಲ್ಮೋಸ್ಟ್ ಬೆಂಕಿ ಇಟ್ಟಲ್ಲ ನೋಡಿ ಬಂದಿದ್ದ ಇದು ಯಾಕೆ ಬೆಂಕಿ ಇಟ್ಬೇಕು ಇದು ನಮ್ಗೆ ವರದಾನ ಹೇಳಿಲ್ವ ನೋಡಿ ಇಲ್ಲಿ ಎಂತ ನೋಡಿ ನೋಡಿ ಇಲ್ಲಿ ನೋಡಿ ಬೇರ್ ಬಂದಿದೆ. ಅಬ್ಸರ್ವ್ ಮಾಡಿ ಯಾವ್ದೋ ಒಂದು ಬೇರ್ ಬಂದಿದೆ ನೋಡಿ ಹೆಂಗ್ ಬೆಳೆದಿದೆ, ಎಷ್ಟು ಬೇಗ ಬೇರ್ ಬಿಡ್ಕತ್ತೆ ಇದು. ಹಿಂಗೆ ಯಾವುದೇ ಗಿಡಗಳಿಗೆ ನಮ್ಮ ರೈತರುಗಳು ಅರ್ಥ ಮಾಡ್ಕೋಬೇಕು ನೋಡಿ. ನಾವು ನೆಟ್ಟಾಗಿ ಬರಲ್ಲ ಇದು. ಸೊ ಹಂಗೆ ವ್ಯವಸ್ಥಿತವಾಗಿ ಈಗ ಮೆಣಸು ಇಲ್ಲಿ ನಾವು ಒಂದ್ ಸ್ವಲ್ಪ ಕೇರ್ ತಗೋಬೇಕಷ್ಟೇ. ನಾವು ಒಂದ್ ಸ್ವಲ್ಪ ಈ ಗಿಡಗಳಿಗೆ ಈ ಗಿಡಗಳು ಏನು ಅಂತ ಅಂದ್ರೆ ಯಾವುದೇ ಒಂದ್ ಸ್ವಲ್ಪ ಆ ಗಿಡದ ಮೇಲೆ ಕಳೆ ಬರಬಾರ್ದು, ಗೆಡ್ಡಲ್ಲಿರ್ಲಿ. ಅದರಿಂದ ಹೈಟ್ಗೆ ಹೋದಾಗ ಗಿಡಕ್ಕೆ ತೊಂದ್ರೆ, ತಳಗಡೆ ಇದ್ದಾಗ ಏನು ಸಮಸ್ಯೆ ಇಲ್ಲ ಹಂಗ್ ನೋಡ್ಕೋಬೇಕಷ್ಟೇ.
ನಾವು ಕಳೆನ ಮಲ್ಚಿಂಗು ಅವು ಇವು ಅಂದ್ರೆ ಈ ಸತ್ಯ ಇದೆಯಲ್ಲ ಸರ್, ಸತ್ಯನ ನಾವು ಕೆಟ್ಟದ್ದು ಅನ್ನಂಗಿಲ್ಲ, ಅದು ನಮ್ಗೆ ಪೂರಕನೇ. ಹಾ, ಅದು ಪೂರಕನೇ. ಅದನ್ನೇನು ನಾವೇನೋ ಕಡ್ದಿ ಉತ್ತಿ 108 ಸತಿ ನಮ್ ರೈತರುಗಳು 108 ಸತಿ ಉತ್ತಿದ್ನೇ ಉಳ್ತಾರೆ, ಮಾಡಿದ್ನೇ ಮಾಡ್ತಾರೆ. ಅವೆಲ್ಲ ಸಿಸ್ಟಮ್ ನನಗೂ ಹೇಳ್ತಾರೆ, ಹಿಂಗ್ ಬಿಟ್ಕೊಂಡಿದ್ಯಲ್ಲ ಮರ್ಯ ಇದು ಹುಳೋ ಇಷ್ಟೇ ಎಲ್ಲ ಹಿಂಗಾಗಿ ಬಿಟ್ಕೊಂಡಿದ್ಯ ಅಂತ. ನೋಡಿ ಇದು ಈಗ ಶುಂಠಿ ರಟ್ಟಿದೆ ಸರ್, ಶುಂಠಿ ಇದೆ ಅದ್ರೊಳಗೆ. ಸೊ ಶುಂಠಿ ಪರ್ಪಸ್ಗೋಸ್ಕರ ಹಂಗೆ ಗಿಡ ಆಗಿ ಕಳೆನ್ ಬಿಟ್ಬಿಟ್ಟಿದ್ದೀನಿ, ಅಲ್ಲೇ ನೀರು ಹೊಡ್ಕೋತಾ ಇದೀನಿ. ಯಾಕಂದ್ರೆ ಈಗ ರೈಟ್ ಇಲ್ವಲ್ಲ ಸರ್, ರೈಟ್ ಬಿದ್ದೈತಲ್ಲ, ಸೊ ಇರ್ಲಿ ಅಂದ್ಬಿಟ್ಟು ಮಾಡಿದ್ದೆ ಸರ್ ಅದು. ಹಾ, ಆಮೇಲೆ ಇದಕ್ಕೂ ನಾನು ಶುಂಠಿಗೂ ಸುತ್ತ ಸಹ ಸಾವಯವ ಟೈಪೇ ಮಾಡಿರೋದು, ರಾಸಾಯನಿಕ ಏನು ಕೊಟ್ಟಿಲ್ಲ, ಹಟ್ಟಿ ಗೊಬ್ಬರದಲ್ಲೇ ಹಾಕಿದೆ. ಸೊ ಇದ್ದಷ್ಟು ಇರ್ಲಿ ಅಂತ ಬಂದಿದ್ದು, ಬಟ್ ಅಷ್ಟೇನು ಚೆನ್ನಾಗಿ ಬಂದಿರಲಿಲ್ಲ, ಮೀಡಿಯಂ ಆಗಿ ಬಂದಿತ್ತು. ನಮ್ಮ ಮನೆ ಬಳಕೆಗಾಲಿ ಅಂದ್ಬಿಟ್ಟು ಮಾಡ್ಕೊಂಡಿದ್ದೆ ಸರ್, ಒಂದೊಂದು 2-3 ಕುಂಟೆ ಅಷ್ಟು ಅದ್ರೊಳಗೆ. ಸೊ ನೋಡಿ ಸರ್, ಈಗ ಕೊನೆ ಏನಂದ್ರೆ ಏನ್ ಹಾಕಿಲ್ಲ. ಈಗ ಅವರೇಜು ನನ್ನ ದೃಷ್ಟಿಲಿ ಒಂದ 7-8 kg ಬರ್ಬೋದು ಸರ್, ಸಾಕು. ಅತಿ ಆಸೆ ಪಡೋದು ಬೇಡ, ರೈತರು ನಾವೆಲ್ಲ ನಾವೇ ತಿನ್ಬೇಕು ಅಂದ್ರೆ ಆಗಲ್ಲ ಸರ್. ಹಂಗೆ ಮಧ್ಯದಲ್ಲಿ ಏನಾದ್ರು ಮಾಡ್ಕೊಂಡಿದೀವಿ ಸರ್. ನೋಡಿ ಅಡಿಕೆ, ಅದ್ರ ಮಧ್ಯದಲ್ಲಿ ಇದು ಪಪಾಯಿ, ಇದೇನ್ ಕಮರ್ಷಿಯಲ್ ಆಗಲ್ಲ ಸರ್ ಪಪಾಯಿ, ನಾವು ತಿನ್ಲಿಕ್ಕೆ ನಮ್ಮ ಮನೆ ಬಳಕೆಗೆ ಇರ್ಲಿ ಅಂತ ಮಾಡ್ಕೊಂಡಿದೀನಿ. ಹಂಗಾಗಿ ಸರ್ ಎಲ್ಲ ಭಾರಿ ಸ್ವೀಟ್ ಇದೆ. ಹಿಂಗೆ ನಮ್ಮ ರೈತರುಗಳು ಯಥೇಚ್ಛವಾಗಿ ಎಲ್ಲಾನು ಮಾಡ್ಕೋಬೇಕು ಅಂತ ನನ್ನ ಒಂದು ಅನಿಸಿಕೆ ಸರ್. ಹೌದು ಸರ್, ಇವತ್ತು ನೀವೇ ನೋಡ್ತಾ ಇದ್ದೀರಿ, ಹಿಂದೆ ನಮ್ಮಪ್ಪ ನಮ್ಮ ತಂದೆನೆ 97 ವರ್ಷ ಬದುಕಿದ್ರು ಸರ್, ನಮಗ್ ಗೊತ್ತಿರಂಗೆ. ಈಗ ಇತ್ತೀಚೆಗೆ ಸತ್ತೋದ್ರು ಸರ್. ಅವರು ಸಾಯ ಲಾಸ್ಟ್ ದಿನದವರೆಗೂ ಅವರು ಜೀವನದಲ್ಲಿ ಅವರು ಲೈಫಲ್ಲಿ ಅವರು ಕೂತಿದ್ದ ಇತಿಹಾಸ ನೋಡಿಲ್ಲ. ಒಂದ್ 4 ಕುರಿಗಳು ನಾನೇ ಎಷ್ಟೋ ಸತಿ ಮಾರ್ಕ್ಸ್ ಹಾಕಿವೆ ತಂದು ಕುರಿಗಳನ್ನ. ಯಾಕೆ ಈ ಕುರಿಗಳೆಲ್ಲ ಈ ಏಜ್ ಅಲ್ಲಿ ಎಲ್ಲ ಬಿದ್ದು ಏನಾರು ಕಾಲಿಗಿಲ್ಲಿ ಏಟ್ ಮಾಡ್ಕೊಂಡ್ರೆ ಯಾರಪ್ಪ ಹೊಣೆ ನಿನ್ಗೆ, ಯಾಕೆ ಹಿಂಗ್ ಮಾಡ್ಕತಿ ಮನೇಲಿರು ಅಂತ ಅಂದ್ರೆ, ಹಂಗಾಗಲ್ಲ ಮಗ ಅಂದ್ಬಿಟ್ಟು ನಾನ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೆ ಮೊದ್ಲು. ಅಲ್ಲಿಂದ ಬರೋದ್ರೊಳಗೆ ಒಂದ 4-5 ಕುರಿಗಳು ತಗೊಂಡು ಲಾಸ್ಟ್ ವರೆಗೂ ಕುರಿ ಮತ್ತೆ ಏನಾದ್ರೂ ಉಪಕಸಬು ಮಾಡ್ತಾ ಇರೋರು ಅವ್ರು. ಆಮೇಲೆ ಜಮೀನ್ ಹತ್ರಕ್ ಬರೋದು, ಏನಾದ್ರು ಮಾಡೋದು, ಸೋಗೆ ತಾಕೋದು, ಈ ತರ ಹಂಗೆ. ಯಾಕಂದ್ರೆ ಅವರು ಹಾಸ್ಪಿಟ್ಲಿಗೆ ತೋರಿಸ್ತಾರೆ ಅಲ್ಲ ಸರ್. ಸೊ ಇವತ್ ಏನಾಗ್ಬಿಟ್ಟಿದೆ, ನಾವು ರಾಸಾಯನಿಕ ತಿಂದು ನಮ್ಗೆ ಮಾತೆತ್ತು ಅಂದ್ರೆ BP, ಶುಗರು, ಇತರೆ ಸಮಸ್ಯೆಗಳು, 108 ಸಮಸ್ಯೆಗಳಾಗವೆ. ಹಂಗಾಗಿ ನಮ್ಮ ರೈತರಿಗೆ ನಾನು ಏನ್ ಹೇಳೋದೇನಂತಂದ್ರೆ, ರೈತರಾಗಿ ನೀವು ಚಿಕ್ಕ ಪುಟ್ಟದನ್ನ ತಗೊಳಕ್ ಹೋಗ್ಬಿಡಿ. ಈಗ ಈ ಪಪಾಯ ಎಲ್ಲ ನೀವು ಯಾಕೆ ತಗೋಬೇಕು? ಈಗ ಬೆಳ್ಕಳಿ ಒಂದ್ ಬಾಳೆ ನೀವು ತಿಂದು ಹೆಚ್ಚಾಗಿ ಮಾರಿ, ಎಲ್ಲಾನು ಮಾರೋ ಅಂತ ಹೇಳಲ್ಲ. ನೀವು ಮನೆಯವರು ನೀವು ಎಲ್ಲ ಚೆನ್ನಾಗಿ ತಿನ್ನಿ, ನಿಮ್ಗೆ ಹೆಚ್ಚಾಯ್ತಾ ಕಮರ್ಷಿಯಲ್ ಆಗಿ ಮಾಡ್ಕೊಳ್ಳಿ. ಹಂಗಾಗಿ ನಾನು ಮಾಡ್ಕೊಳ್ಳಿ ಅಂತ ನನ್ನ ಒಂದು ಅನಿಸಿಕೆ. ಮಾಡ್ಕೋಬೇಕು, ಹೆಚ್ಚಿನ ರೈತರುಗಳು ಈ ರೀತಿ ಒಂದು ಸ್ವಾವಲಂಬಿಯಾಗಿ ಮಾಡ್ಕೊಂಡ್ರೆ ಇನ್ನೊಂದು ಅನುಕೂಲ ಅಂತ ನನ್ನ ಒಂದು ಇದು ಸಹ.